ಸ್ನೇಹಿತರೆ ಎಲ್ಲ ನಮಸ್ಕಾರ. ನಾನು ಮೊನ್ನೆ ರೀಸೆಂಟಾಗಿ ಮೈಸೂರು ಚಾಮುಂಡಿ ಬೆಟ್ಟ ದರ್ಶನಕ್ಕಂತ ಹೋಗಿದ್ದೆ. ಈ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋದಾಗ ಯಾವ್ಯಾವ ಥರ ಸ್ಕ್ಯಾಮ್ಗಳಾಗುತ್ತೆ, ಅಲ್ಲಿ ಸೆಕ್ಯೂರಿಟಿಗಳು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ, ದುಡ್ಡು ಇದ್ದವರಿಗೆ ಒಂಥರ, ದುಡ್ಡು ಇಲ್ದಿದ್ದವರಿಗೆ ಒಂಥರ, ಈ ಥರ ಎಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ. ಅಲ್ಲಿ ನೀವು ಫ್ರೀಯಾಗಿ ದರ್ಶನ ಮಾಡ್ತೀನಿ ಅಂದರೆ ಒಂಥರ, ನೀವು ದುಡ್ಡು ಇದ್ದರೆ ದರ್ಶನ ಮಾಡ್ತೀನಿ ಅಂದರೆ ಒಂಥರ, ಈ ಥರ ಎಲ್ಲ ಸ್ಕ್ಯಾಮ್ ನಡೆಯುತ್ತೆ. ಏನೇ ಸ್ಕ್ಯಾಮ್ ಆಯಿತು, ಸೆಕ್ಯೂರಿಟಿ ಯಾವ ಥರ ಸ್ಕ್ಯಾಮ್ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆವತ್ತಿನ ಬೆಳಿಗ್ಗೆ ಸುಮಾರು ಒಂದು 6 ಗಂಟೆ ನಾನು ಬೆಂಗಳೂರಿಂದ ಮೈಸೂರಿಗೆ ಹೊರಟೆ. ಆವಾಗ ಕತ್ಲಿತ್ತು, ಲೈಟಾಗಿ ಮಳೆ ಬರ್ತಾ ಕೂಡ ಇತ್ತು. ರಾಮನಗರ ಬಂದಾಗ ರಾಮನಗರದಲ್ಲಿ ಜಾತ್ರೆ ಇರೋ ಕಾರಣ ರಾಮನಗರ ಫುಲ್ಲು ಲೈಟಿಂಗ್ಸಲ್ಲಿ ಕಂಗೊಳಿಸ್ತಾ ಇತ್ತು. ಸೂಪರಾಗಿ ಕಾಣ್ತಾ ಇತ್ತು ಲೈಟಿಂಗ್ಸ್ ಒಂದು 6 ಗಂಟೆ ಬೆಳಗಿನ ಜಾವದಲ್ಲಿ. ಅದನ್ನು ನೋಡ್ಕೊಂಡು ಮುಂದೆ ಬಂದರೆ ಹತ್ತತ್ರ ಮದ್ದೂರು ಹತ್ರ ಬಂದಾಗ ಇಲ್ಲೊಂದು ಹೊಳೆನೇನೋ ಇದೆ, ಸಕ್ಕತ್ತಾಗಿ ಕಾಣ್ತಾ ಇತ್ತು. ತೆಂಗಿನ ಮರಗಳು, ಈ ಹೈವೇ ರೋಡು ಲೆಫ್ಟ್ ಸೈಡಲ್ಲೇ ಕಾಣ್ತಾಯಿತ್ತು. ನಾನು ಅದನ್ನು ನೋಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾಯಿದ್ದಂಗೆ ಹೈವೇ ರೋಡಲ್ಲಿ, ಮೈಸೂರು ಹೈವೇ ರೋಡಲ್ಲಿ ಒಂದು ಹಳೇ ಕಾಲದ ಒಂದು ಗಾಡಿ ಹೋಗ್ತಾಯಿತ್ತು. ಆ ಗಾಡಿ ನೋಡಿದಾಗ ನಾವು ಹಿಂದೆ ಚಿಕ್ಕ ವಯಸ್ಸಲ್ಲಿ ಓಡಾಡಿದ ಒಂಥರ ನೆನಪಾಯಿತು. ಅದನ್ನು ನೋಡ್ಕೊಂಡು ನಾನು ಸೀದಾ ಹತ್ತತ್ರ ಮಂಡ್ಯದ ಹತ್ರ ಬಂದೆ. ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಈ ಎಕ್ಸ್ಪ್ರೆಸ್ ಹೈವೇ 4 ವೀಲರ್ ಇದ್ದರಿಗೆಲ್ಲ ಒಳ್ಳೆ ಅನಿಸುತ್ತೆ. 2 ವೀಲರ್ ಇದ್ದರೆಲ್ಲ ಮೇಲ್ಗಡೆ ಆ ಫ್ಲೈವರ್ ಮೇಲೆ ಅಲೋ ಇಲ್ಲ, ಅಂದರೆ ಎಕ್ಸ್ಪ್ರೆಸ್ ಹೈವೇ ಮೇಲೆ ಅಲೋ ಇಲ್ಲ. ನಾವೇನಿದ್ರೂ ಸರ್ವಿಸ್ ರೋಡಲ್ಲೇ ಗಾಡಿ ಓಡಿಸ್ಬೇಕಾಗತ್ತೆ. ಒಂದು ಬೇಜಾರಿಸ್ತಂತ ಹೇಳಿದ್ರೆ, ಈ ಸರ್ವಿಸ್ ರೋಡಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಬರೀ ಹಂಪ್ಸ್ಗಳಿದೆ. ನೀನೇನು ಸ್ಪೀಡ್ ಹೋಗುತ್ತೀಯಾ ಮತ್ತು ಗೇರ್ ಚೇಂಜ್ ಮಾಡಬೇಕು, ಈ ಥರ ಒಂಥರ ಬೇಜಾರಾಗ್ಬಿಡುತ್ತೆ. ಮೊದಲೆಲ್ಲ ರೋಡ್ ಡಬಲ್ ರೋಡ್ ಇದ್ರೂ ಒಂಥರ ಟ್ರಾವೆಲ್ ಮಾಡೋಕ್ಕೆ ಬೈಕ್ ಓಡ್ಸೋಕ್ಕೆಲ್ಲ ಚೆನ್ನಾಗಿತ್ತು. ಇವಾಗ ಒಂಥರ ಅನಿಸ್ಬಿಡುತ್ತೆ, ಹೈವೇ ರೋಡ್ ಇದ್ಕೊಂಡು ನಾವೇನಪ್ಪ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಂತ ಬೇಜಾರಾಗ್ಬಿಡುತ್ತೆ. ನೋಡ್ತಾ ನೋಡ್ತಾ ಮೈಸೂರು ಇನ್ನೇನು ಬಂದೇ ಬಿಡ್ತು. ನಂಗೆ ಮೈಸೂರಿಗೆ ಬಂದಾಗಲ್ಲ ತುಂಬ ಇಷ್ಟ ಆಗೋದೇನು ಅಂತ ಹೇಳಿದ್ರೆ, ಈ ಮೈಸೂರು ಒಂಥರ ಪೀಸ್ಫುಲ್ಲಾಗಿದೆ, ಒಂಥರ ರೋಡ್ಗಳೆಲ್ಲ ತುಂಬ ಅಗಲವಾಗಿದೆ, ಚೆನ್ನಾಗಿದೆ. ಬೆಂಗಳೂರು ಥರ ಒಂಥರ ಗಜಿಬಿಜಿ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಇನ್ನೇನು ಬರ್ತಾ ಇದ್ದಂಗೆ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಈ ಹೂವು ಮಾರುವರು, ಹಣ್ಣು ಕಾಯಿ ಎಲ್ಲ ಮಾರುವರು ಇಲ್ಲಿಂದಾನೇ ಒಂಥರ ಬರುವ ಭಕ್ತಾದಿಗಳಿಗೆ ಒಂಥರ ಇರಿಟೇಷನ್ ಮಾಡಿಬಿಡ್ತಾರೆ. ಇಲ್ಲಿ ಚಪ್ಪಲಿ ಬಿಡಿ, ಇಲ್ಲಿ ಬಿಡಿ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಹೂವು ಮತ್ತು ಹಣ್ಣು ತಗೊಳ್ಳಿ ಅಂತ ವ್ಯಾಪಾರ ದೃಷ್ಟಿಯಿಂದ ಹೇಳ್ತಾರೆ. ಆದರೂ ಒಂಥರ ಇಲ್ಲಿ ಬರೋರಿಗೆಲ್ಲ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನೆಮ್ಮದಿಯಾಗಿ ದರ್ಶನ ಮಾಡೋಂಗಿಲ್ಲ, ಆ ಥರ ಆಗಿಬಿಟ್ಟೈತೆ. ನಾನು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ತುಂಬ ಸಲ ಹೋಗಿದ್ದೀನಿ. ಪ್ರತಿ ಸಲ ಹೋದಾಗಲೂ ಈ ಬೇಕಂತಲೇ ಮಾಡ್ತಾರೋ ಬೇಡ ಅಂತಲೇ ಮಾಡ್ತಾರೋ ಗೊತ್ತಿಲ್ಲ, ಒಂಥರ ನೆಮ್ಮದಿಯಾಗಿ ದರ್ಶನ ಮಾಡೋಣ ಅಂತ ಹೇಳಿದ್ರೆ ಒಂದು ಫುಲ್ಲು ಕ್ಯೂ ಇರುತ್ತೆ, ಇಲ್ಲ ಇವರೇ ಕ್ಯೂ ಕ್ರಿಯೇಟ್ ಮಾಡ್ಕೊತಾರೋ. ಅದು ಭಾನುವಾರಂತೂ ಕೇಳಲೇಬೇಡಿ, ಭಾನುವಾರಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇದು ಚಾಮುಂಡಿ ಬೆಟ್ಟದ ಮುಂಭಾಗ. ಈ ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ ದರ್ಶನ ಮಾಡೋಕ್ಕೆ ಬರೋರಿಗಿಂತ ಈ ಫೋಟೋ ತಗೊಳ್ಳೋರು, ಕೈಗೆ ದಾರ ಕಟ್ಟಿಸ್ಕೊಳ್ಳೋರು, ಕಾಯಿ ಹೊಡಿಯೋರು, ಈ ಥರ ಜನರೇ ಜಾಸ್ತಿ. ಇಲ್ಲಿ ತುಂಬ ಜನ ಕೈಗೆ ದಾರ ಕಟ್ಟಿಸ್ಕೊಳ್ಳೋರು ಇಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು. ಹಾಗೂ ಕೆಲವರು ಏನು ಮಾಡ್ತಾರೆ, ಇಲ್ಲಿ ಫೋಟೋ, ಕೆಲವ್ರು ಏನು ಮಾಡ್ತಾರೆ, ಅವರು ಕ್ಯಾಮ್ರಾದಲ್ಲಿದ್ದರೆ ಅವ್ರು ಫೋಟೋ ತೆಗಿತಾರೆ, ಇಲ್ಲಾಂದರೆ ಕೆಲವೊಬ್ಬರು ಬಂದು ತಲೆ ತಿಂತಾರೆ, ಫೋಟೋ ತಕ್ಕೊಡ್ತೀನಿ ಮುಂದೆ ನಿಂತ್ಕೊಳ್ಳಿ, ಅದೊಂಥರ ಬಿಸ್ನೆಸ್ಸು. ಈ ಥರ ಕೂಡ ನೀವು ಚಾಮುಂಡಿ ಬೆಟ್ಟದ ಮುಂಭಾಗ ನೀವು ನೋಡ್ಬೋದು. ಇನ್ನೊಂದು ತಮಾಷೆ ಏನು ಗೊತ್ತಾ, ಈ ಚಾಮುಂಡಿ ಬೆಟ್ಟಗಳಲ್ಲಿ ತುಂಬ ಹಸುಗಳಿರೋದ್ರಿಂದ ಹಸುಗಳು ಸಗಣಿ ಮಾಡಿರ್ತವೆ. ಅದನ್ನು ಕೆಲವರು ನೋಡದೆ ತುಳಿದು ಅಲ್ಲಿ ಇಲ್ಲಿ ಅದನ್ನು ಒರೆಸ್ಬಿಟ್ಟು, ಅದು ಒಂದು ಕಡೆ. ಅದು ಸಾಲದೆ ಅಂತ ಇದು ಒಂದು ಕಡೆ ಆದರೆ, ಆ ಚಪ್ಪಲಿನ ತೊಳ್ಕೊಳಕ್ಕೆ ಒಂದು ಕಡೆ ಓಡಾಡೋ ಒಂದು ಜನ ಆ ಕಡೆ ಆಗ್ತಾರೆ. ಇದೆಲ್ಲ ಒಂಥರ ನಿಮ್ಮ ಕಾಮಿಡಿ ಅನಿಸ್ಬೋದು. ಇದನ್ನೆಲ್ಲ ನೋಡಿಕೊಂಡು ನಾನು ಸ್ವಲ್ಪ ಮುಂದೆ ಬಂದಾಗ ನನಗೆ ನೋಡಿ ಇಲ್ಲಿ ಇವಾಗ ಒಂದು ವೈಟ್ ತಾರ್ ಗಾಡಿ ಬರುತ್ತೆ ನೋಡಿ. ಇಲ್ಲಿ ಇವಾಗ ಈ ವೈಟ್ ತಾರ್ ಗಾಡಿ ಯಾವ ಥರ ಅಂತ ಹೇಳಿದ್ರೆ, ದುಡ್ಡಿದ್ದವರು, ನಾನು ಹೇಳೋದಿಲ್ವಾ, ಇಲ್ಲಿ ದುಡ್ಡಿದ್ದವ್ರಿಗೆ ಒಂಥರ, ದುಡ್ಡಿಲ್ತಿರೋ ಒಂಥರ. ಈ ವೈಟ್ ಕಲರ್ ಗಾಡಿಗೆಲ್ಲ ಇಲ್ಲಿ ನೋಡಿ, ಇವಾಗ ಇಲ್ಲಿ ಚಾಮುಂಡಿ ಬೆಟ್ಟ ದೇವಸ್ಥಾನ ಮುಂಭಾಗದವ್ರಿಗೆ ಬಿಡ್ತಾರೆ. ಅದೇ ನಾವು ಕಾಮನ್ ಮ್ಯಾನ್ ಅನ್ನೋದ್ರೆ ಅಲ್ಲಿ ಗಾಡಿಗಳು ನಮ್ಗೆ ಬಿಡಲ್ಲ. ಕೇಳಿದ್ರೆ ಅವ್ರ ಕಡೆಯವರು, ಇವ್ರ ಕಡೆಯವರು, ಮಿನಿಸ್ಟರ್ ಕಡೆಯವರು ಅಂತ ಹೇಳ್ತಾರೆ. ಈ ಥರ ಕಥೆಗಳು. ಇದು ದೇವರ ದರ್ಶನಕ್ಕೆ ಟಿಕೆಟ್ ಕೌಂಟ್ರು. ಇವತ್ತು ಭಾನುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇದ್ರಿಂದ ಈ ಟಿಕೆಟ್ ಕೌಂಟ್ರಿಗೂ ಸಿಕ್ಕಾಪಟ್ಟೆ ರಶ್ ಇತ್ತು. ಇಲ್ಲಿ ಒಂಥರ ಸ್ಕ್ಯಾಮ್. ಇಲ್ಲಿ 50, 100
ಇನ್ನೂರು ಈ ಥರ ಟಿಕೆಟು. 50 ರೂಪಾಯಿ ಬೋರ್ಡಲ್ಲಿ ಮಾತ್ರ 50 ರೂಪಾಯಿ ಅಂತ ಮೆನ್ಷನ್ ಮಾಡಿದರೆ 50 ರೂಪಾಯಿ ಟಿಕೆಟೇ ಇಲ್ಲ. ಅಲ್ಲಿ ನೋಡಿದ್ರೆ 100, 200 ಈ ಥರ ಟಿಕೆಟು. ಈ ಥರ ಇದರಲ್ಲೂ ಒಂಥರ ಸ್ಕ್ಯಾಮು. ನಾನು ಇನ್ನೇನಪ್ಪ ರಶ್ ಇದೆ ಅಂತ 100 ರೂಪಾಯಿ ಟಿಕೆಟ್ ತೊಗೊಂಡೆ. ಇಲ್ಲಿ ನೋಡ್ಬೋದು ನೀವು ಚಾಮುಂಡಿ ಬೆಟ್ಟದ ಇದು ಎಡಭಾಗ ನನ್ನ ಸೆಕ್ಯೂರಿಟಿ ಕಳಿಸ್ತಾ ಇದ್ದಾನೆ ನೋಡಿ. ಈ ಕಳಿಸ್ತಾ ಇದ್ದವ್ರನ್ನ ಯಾವ ಥರ ಅಂತ ಹೇಳಿದ್ರೆ, ಇದು ಟಿಕೆಟ್ ತೊಗೊಂಡವರು ಇವರು ಹೋಗ್ತಾ ಇರೋದು ಇವಾಗ. ಅಲ್ಲಿ 100 ರೂಪಾಯಿ ಟಿಕೆಟ್ ತೊಗೊಂಡು ಸುಮಾರು ಹೊತ್ತು ನಿಂತಿದ್ದಾರೆ. ನಿಂತುಬಿಟ್ಟು ಇನ್ನೇನು ದೇವ್ರ ದರ್ಶನಕ್ಕೆ ಒಂದು 100 ಮೀಟ್ರ್ ಇದೆ. 100 ಮೀಟ್ರ್ ಹೋಗೋ ಇನ್ನು ಜಾಗದಲ್ಲಿ ತಿರ್ಗಾ ಸುತ್ತಿ ಬಳಸಿ ದೇವರ ಮುಂಭಾಗದಿಂದ ಬರಬೇಕು. ಮುಂಭಾಗದಿಂದ ಬರೋಕ್ಕೆ ಹತ್ತತ್ರ ದರ್ಶನ ಅರ್ಧ ಗಂಟೆಯಿಂದ 1 ಗಂಟೆ ಆಗುತ್ತೆ. ಅಷ್ಟು ಹೊತ್ತಾಗುತ್ತೆ ದರ್ಶನ. ಅವನು ಆ ಕಡೆಯಿಂದ ಬಿಟ್ಟರೆ ಜಸ್ಟ್ ಒಂದು 5 ನಿಮಿಷನೂ ಆಗಲ್ಲ. ನಾವು ಟಿಕೆಟ್ ಕೊಟ್ಟು ಅಂದರೆ 100 ರೂಪಾಯಿ ಟಿಕೆಟ್ ಕೊಟ್ಟು ಹತ್ತತ್ರ 3/4 ಗಂಟೆ ನಿಲ್ಲೋ ಪರಿಸ್ಥಿತಿ. ಇಲ್ಲಿ 5-6 ಲೈನ್ ನಾವು ಕ್ರಾಸ್ ಮಾಡಬೇಕಾಗತ್ತೆ. ಇನ್ನೇನು ದೇವ್ರ ದರ್ಶನಕ್ಕೆ ಏನು 100 ಮೀಟ್ರ್ ಇದ್ದಲ್ಲಿ ಇವ್ರೇನು ಮಾಡ್ತಾರೆ, ಆ ಕಡೆಯಿಂದ ಕಳಿಸ್ಬಿಡ್ತಾರೆ ದೇವರ ಮುಂಭಾಗದಿಂದ. ಅಲ್ಲಿ ಈ ಪ್ರೀ ದರ್ಶನ ನಿಂತ್ಕೊಂಡಿರ್ತಲ್ಲ ಅವ್ರನ್ನೂ ಮತ್ತು ಇವ್ರನ್ನ ಒಟ್ಟಿಗೆ ಒಂದೇ ಥರ ಲೈನ್ ಆಗುತ್ತೆ. ಆ ಒಟ್ಟಿಗೆ ಲೈನ್ ಆಗೋದ್ರಿಂದ ಹತ್ತತ್ರ ದೇವ್ರ ದರ್ಶನ ಮಾಡೋಕ್ಕೆ ಹತ್ತತ್ರ 1 ಅವರ್ ಆಗಿಬಿಡುತ್ತೆ. ನಾನಂತೂ ಇಂತೂ ಕಷ್ಟಪಟ್ಟು ದರ್ಶನ ಮಾಡಿಕೊಂಡು ಸೀದಾ ಮೈಸಾಸುರ ಹತ್ರ ಬಂದೆ. ಮೈಸಾಸುರ ಹತ್ರ ನೋಡಿದಾಗ ಅಲ್ಲಿ ಜನ ನೋಡಿಬಿಟ್ಟು ನಾನು ಸುಸ್ತಾಗ್ಬಿಟ್ಟು. ಯಾಕಂತ ಹೇಳಿದ್ರೆ ಅಲ್ಲಿ ಚಾಮುಂಡಿ ದೇವಿ ದರ್ಶನ ಮಾಡೋಕ್ಕಿಂತ ಇಲ್ಲಿ ಈ ಫೋಟೋ ತೆಗೆಸ್ಕೊಳ್ಳೋರು, ಈ ರೀಲ್ಸ್ ಮಾಡೋರು ಇವರೇ ಫುಲ್ ಇಲ್ಲಿ ತುಂಬ್ಕೊಂಡ್ಬಿಟ್ಟವ್ರೆ. ಇಲ್ಲಿ ದೇವ್ರ ದರ್ಶನಕ್ಕಂತ ಬರ್ತಾರೋ ಅಲ್ಲ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಂತ ಬರ್ತಾರೋ ಅಲ್ಲ ರೀಲ್ಸ್ ಮಾಡೋಕ್ಕೆ ಬರ್ತಾರೋ ನಂಗೆ ಒಂದು ಅರ್ಥ ಆಗಿಲ್ಲ. ಸ್ವಾಮಿ ಮಾಲಾಧಾರಗಳು ತುಂಬ ಜನ ಅವತ್ತು ಸಂಡೇ ಆಗಿದ್ದರಿಂದ ದರ್ಶನಕ್ಕೆ ತುಂಬ ಜನ ಬಂದರು. ಹಾಗಾಗಿ ಈ ಒಂದು ಕಾರಣದಿಂದಲೂ ಈ ಭಾನುವಾರ ದಿನ ತುಂಬ ರಶ್ ಆಗಿತ್ತು. ನಾನು ಇದನ್ನೆಲ್ಲ ನೋಡಿಬಿಟ್ಟು ಅಂದರೆ ಮೈಸೂರು ಹತ್ರ ಇರೋ ಫೋಟೋ ತೆಗೆಸ್ಕೊಳ್ಳಲ್ಲ ರೀಲ್ಸ್ ಮಾಡೋರೆಲ್ಲ ನೋಡಿಬಿಟ್ಟು ನಮ್ಮ ರಿಲೇಟಿವ್ ಬಂದಿದ್ದಾರಂತ ಪುನಃ ನಾನು ಚಾಮುಂಡಿ ದೇವಸ್ಥಾನ ಇಲ್ಲ ಅದರ ಮುಂಭಾಗ ಹೋದೆ. ಈ ಮುಂಭಾಗ ಹೋದಾಗ ಇವ್ರದ ಸ್ಕ್ಯಾಮ್ಗಳು ಯಾವ ಥರ ನಡೀತಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಬರ್ತಾರೆ. ಅದು ಯಾರು ವೈಟ್ ಆ್ಯಂಡ್ ಯಾರಂತಲೇ ಗೊತ್ತಿಲ್ಲ. ಅವ್ರಿಗೆ ಬಂದಾಗ ಏನು ಮಾಡ್ತಾರೆ ಸೆಕ್ಯೂರಿಟಿಗಳು, ಮುಂದೆಯಿಂದ 2 ನಿಮಿಷದಲ್ಲಿ ಒಳಗಡೆ ಬಿಟ್ಬಿಡ್ತಾರೆ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಇವರು ಮೊದಲೇ ಫೋನ್ ಮಾಡಿದರು, ಮೊದಲೇ ಹೇಳಿದರು MLA ಕಡೆಯವರು, MP ಕಡೆಯವರು, ಆ ಊರ ಕಡೆಯವರು, ಇವ್ರ ಕಡೆಯವರು, ಆ ಸಂಘದ ಅಧ್ಯಕ್ಷರು, ಈ ಸಂಘದ ಅಧ್ಯಕ್ಷರು, ಈ ಕತೆ ಹೇಳ್ತಾರೆ. ಇಲ್ಲಿ ನೋಡಿ ಹೆಂಗೆ ಸೆಕ್ಯೂರಿಟಿಯವನು ಯಾವ ಥರ ಅಲ್ಲಿ ಬಿಡ್ತಾನೆ, ವೈಟ್ ಹಾಕ್ಕೊಂಡಿದ್ರು ನೋಡಿ, ಅವ್ರನ್ನ ಒಳಗಡೆ ತಳ್ತಾ ಇದ್ದಾರೆ ನೋಡಿ. ಅಲ್ಲೇ ಮೇನ್ ಗೇಟ್ ದೇವಸ್ಥಾನ ಗೋಪುರ ಇದೆ ನೋಡಿ, ಕೆಳಗಡೆ ಇದು ಇರೋದು ಮುಖ್ಯ ದ್ವಾರ ಇರೋದು, ಅಲ್ಲಿಂದನೇ ಬಿಡ್ತಾರೆ. ಈ ಸಾಮಾನ್ಯ ಜನರನ್ನ ಅಲ್ಲಿ ನಿಲ್ಲ ಕೂಡ ಬಿಡಲ್ಲ, ಹಂಗೆ ಕಳಿಸ್ಬಿಡ್ತಾರೆ. ಹೋಗಿ ಅಂತ ನೋಡಿ ಯಾವ ಥರ ಕಳಿಸ್ತಾರೆ. ಈ ಥರ ಇದು ಬರೀ ಭಾನುವಾರ ಮಾತ್ರ ಅಲ್ಲ, ಬೇರೆ ದಿನಗಳಲ್ಲೂ ನಡೆಯುತ್ತೆ ಅನಿಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಭಾನುವಾರ ಹೋದಾಗ ನನಗೆ ಈ ಥರ ಅನುಭವ ಆಗಿತ್ತು. ನಿಮಗೂ ಈ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಈ ಥರ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಇಷ್ಟು ಥರ ಅಲ್ಲಿ ಸೀನ್ಗಳು ನಡೆಯಿತು. ಇದನ್ನು ನೋಡ್ಕೊಂಡು ನಾನು ಬೆಂಗಳೂರಿಗೆ ಹೊರಟಾಗ ಅಂದರೆ ಚಾಮುಂಡಿ ಬೆಟ್ಟ ದೇವಸ್ಥಾನದಿಂದ ಇಳಿಯುವಾಗ ಜ್ವಾಲಾಮುಖಿ ತ್ರಿಪುರವಾಸಿ ದೇವಸ್ಥಾನ ಏನೋ ಇದೆಯಲ್ಲ, ಅಲ್ಲಿ ಚಾಮುಂಡಿ ಬೆಟ್ಟ ಕೆಳಗೆ ಇಳಿತಿದ್ದಂಗೆ ಆ ಕಡೆ ಹೋಗೋ ದಾರಿಯಲ್ಲಿ ಒಂದು ನೀವು ನಂದಿ ನೋಡಿದ್ದೀರಾ. ನಂದಿ ಅಂದರೆ ನೀವು ಆಲ್ಮೋಸ್ಟ್ ದೊಡ್ಡ ನಂದಿ ಎಲ್ಲ ನೋಡಿರ್ತೀರ. ಚಿಕ್ಕ ನಂದಿ ಇದೆ ಅಂದೆ, ಮಹದೇಶ್ವರ ದೇವಸ್ಥಾನ ಅಂತ. ತುಂಬ ಜನ ಆ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ. ಈ ಸಲ ಯಾರಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ನೋಡಿ, ಈ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡಿ. ಅಲ್ಲಿ ಬಂಡೆಕಲ್ ಮೇಲೆ ಒಂದು ಚಿಕ್ಕ ನಂದಿಯನ್ನು ಅಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ದೊಡ್ಡ ನಂದಿ ಇದೆಯಲ್ಲ ಅದೇ ಥರ ಚಿಕ್ಕ ನಂದಿ, ಇದು ಮಹದೇಶ್ವರ ದೇವಸ್ಥಾನ. ಹೋದರೆ ಒಂದ್ಸಲ ಅಬ್ಸರ್ವ್ ಮಾಡಿ. ನೀವು ಚಾಮುಂಡಿ ದರ್ಶನ ಮಾಡಿ ಕೆಳಗಡೆ ಇಳಿಯುವಾಗ ಈ ದೇವಸ್ಥಾನ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಂದು ಸಿಂಪಲ್ಲಾಗಿ ಮಾಡಿದ್ದಾರೆ. ಇದು ಹಳೆಯ ದೇವಸ್ಥಾನ ಹೊಸ ದೇವಸ್ಥಾನ ಅಂತ ಗೊತ್ತಿಲ್ಲ. ನಾನು ರೀಸೆಂಟಾಗಿ ನನ್ನ ಈ ಕಣ್ಣಿಗೆ ಬಿತ್ತು ಇದು. ನಾನು ಯಾವಾಗ ಹೋಗುವಾಗ ಆ ರೋಡಲ್ಲಿ ಹೋಗಿರಲಿಲ್ಲ. ಈ ಸಲ ಆ ರೋಡಲ್ಲಿ ಹೋದಾಗ ಈ ದೇವಸ್ಥಾನ ನನ್ನ ಕಣ್ಣೇ ಬಿತ್ತು. ನೀವು ಯಾರಾದರೂ ಈ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಈ ದೇವಸ್ಥಾನಕ್ಕೊಂದ್ಸರಿ ವಿಸಿಟ್ ಕೊಡಿ. ಅದ್ರ ಮುಂದೆ ಒಂದು ಕೊಳ ಕೂಡ ಇದೆ, ಚೆನ್ನಾಗಿದೆ. ಒಂದು ಚಿಕ್ಕದಾಗಿ ಒಂದು ಕೊಳ ಇದೆ. ಇದು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಆದರೂ ಇದರ ಕತೆ ಏನಂತ ಗೊತ್ತಿಲ್ಲ. ಸ್ನೇಹಿತರೆ, ಇದಿಷ್ಟು ಮೊನ್ನೆ ನಾನು ರೀಸೆಂಟಾಗಿ ಚಾಮುಂಡಿ ಬೆಟ್ಟದ ದರ್ಶನಕ್ಕೆ ಹೋದಾಗ ನನಗಾದ ಒಂದು ಅನುಭವ. ನೀವು ಯಾರಾದರೂ ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋದಾಗ ಈ ಥರ ನಿಮಗೆ ಅನುಭವ ಆದಲ್ಲಿ ದಯವಿಟ್ಟು ನಿಮಗೆ ಯಾವ ಥರ ಅನುಭವ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ನಾನು ನಿಮ್ಮ ರಾಜ್ NS 200. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.